ಎಲ್ರಿಗೂ ನಮಸ್ಕಾರ. ಉನ್ನತ ಶಿಕ್ಷಣ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಸಾಂಪ್ರದಾಯಿಕ ಕಾಲೇಜ್ಗಳು ಅಲ್ವಾ? ಆದ್ರೆ ಇವತ್ತು ನಾವು ಮಾತಾಡಕ್ ಹೊರಟಿರೋದು ಒಂದು ಹೊಸ ಸಂಸ್ಥೆಯ ಬಗ್ಗೆ. ಇದು ಶಿಕ್ಷಣದ ಕಲ್ಪನೆಯನ್ನೇ ಬುಡಮೇಲು ಮಾಡಕ್ ಹೊರಟಿದೆ. ಅದ್ರ ಹೆಸರು GM ವಿಶ್ವವಿದ್ಯಾಲಯ. ಇದು ಕೇವಲ ಮತ್ತೊಂದು ಯೂನಿವರ್ಸಿಟಿ ಅಲ್ಲ, ಬದಲಿಗೆ ಎಜುಕೇಷನ್ನ ಫ್ಯೂಚರ್ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಬ್ಲೂಪ್ರಿಂಟ್. ಬನ್ನಿ ಇದರ ಒಳಗೇನಿದೆ ಅಂತ ಒಮ್ಮೆ ನೋಡಿ ಬರೋಣ. ಈ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದ್ದು ಸೆಪ್ಟೆಂಬರ್ 2023ರಲ್ಲಿ. ಅಂದ್ರೆ ಇನ್ನೂ 1 ವರ್ಷ ಕೂಡ ಪೂರ್ತಿಯಾಗಿಲ್ಲ. ಆದ್ರೆ ಇಷ್ಟು ಕಡಿಮೆ ಸಮಯದಲ್ಲಿ ಇದು ತನ್ನ ವಿಶೇಷ ದೃಷ್ಟಿಕೋನ ಮತ್ತು ಸಾಧನೆಗಳಿಂದ ಇಡೀ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಅಲೆಯನ್ನೇ ಸೃಷ್ಟಿ ಮಾಡ್ತಿದೆ. ಇದು GM ವಿಶ್ವವಿದ್ಯಾಲಯದ ಅಧಿಕೃತ ಗುರಿ. ಇದನ್ನ ಗಮನವಿಟ್ಟು ನೋಡಿ. ಇಲ್ಲಿ ಬರೀ ಶಿಕ್ಷಣ, ಸಂಶೋಧನೆ ಅಂತ ಹೇಳಿ ಸುಮ್ಮನಾಗಿಲ್ಲ. ಬದಲಿಗೆ ಇವೆಲ್ಲವನ್ನು ಬಳಸಿ ಸಮಾಜದ ಮೇಲೆ ಒಂದು ಪರಿವರ್ತನಾಶೀಲ ಪರಿಣಾಮ ಅಂದ್ರೆ ಒಂದು ಟ್ರಾನ್ಸ್ಫಾರ್ಮೇಟಿವ್ ಇಂಪ್ಯಾಕ್ಟ್ ಮಾಡಬೇಕು ಅನ್ನೋ ದೊಡ್ಡ ಗುರಿ ಇಟ್ಕೊಂಡಿದ್ದಾರೆ. ಸರಿ, ಹಾಗಾದ್ರೆ ಇವತ್ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಈ ಯೂನಿವರ್ಸಿಟಿಯ ದೊಡ್ಡ ವಿಷನ್ ಏನು ಮತ್ತು ಅದಕ್ಕೆ ಇವರು ಹಾಕಿರೋ ಫೌಂಡೇಶನ್ ಎಂಥದ್ದು ಅಂತ ತಿಳ್ಕೊಳ್ಳೋಣ. ಆಮೇಲೆ ಈ AI ಯುಗದಲ್ಲಿ ಇವರ ಟೀಚಿಂಗ್ ಮೆಥಡ್ ಹೇಗಿದೆ, ಐಡಿಯಾಗಳನ್ನ ಸ್ಟಾರ್ಟಪ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತಾರೆ, ಕ್ಯಾಂಪಸ್ ಲೈಫ್ ಹೇಗಿದೆ ಮತ್ತು ಕೊನೆಗೆ ಹೊರಗಿನ ಪ್ರಪಂಚದ ಜೊತೆ ಹೇಗೆ ಕನೆಕ್ಟ್ ಆಗಿದ್ದಾರೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ GMUನ ಮಹತ್ವಾಕಾಂಕ್ಷಿ ದೃಷ್ಟಿಕೋನ. ಇಷ್ಟು ದೊಡ್ಡ ಗುರಿ ಇಟ್ಕೊಂಡಿದಾರಲ್ಲ, ಇದನ್ನ ಸಾಧಿಸೋಕೆ ಇವರು ಹಾಕಿರೋ ಫೌಂಡೇಶನ್ ಆದ್ರೂ ಎಂಥದ್ದು, ಅದರ ಬಗ್ಗೆ ಈಗ ನೋಡೋಣ. GM ವಿಶ್ವವಿದ್ಯಾಲಯ ಅನ್ನೋ ಒಂದು ದೊಡ್ಡ ಬಿಲ್ಡಿಂಗ್ ಇದ್ರೆ ಅದಕ್ಕೆ 4 ಗಟ್ಟಿ ಪಿಲ್ಲರ್ಗಳಿವೆ. ಒಂದು ಶೈಕ್ಷಣಿಕ, ಎರಡನೆಯದು ಸಂಶೋಧನೆ, ಮೂರನೆಯದು ಕೌಶಲ್ಯ ಅಭಿವೃದ್ಧಿ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್, ಮತ್ತು ನಾಲ್ಕನೆಯದು ನಾವೀನ್ಯತೆ. ಅಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಬರೀ ಪುಸ್ತಕ ಓದಲ್ಲ, ಜೊತೆಗೆ ರಿಸರ್ಚ್ ಮಾಡ್ತಾರೆ, ಕೆಲ್ಸಕ್ಕೆ ಬೇಕಾದ ಸ್ಕಿಲ್ಸ್ ಕಲಿತಾರೆ ಮತ್ತು ಹೊಸ ಹೊಸ ಐಡಿಯಾಗಳನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ತಾರೆ. 16.1 ಈ ನಂಬರ್ ಕೇಳೋದಕ್ಕೆ ಸಿಂಪಲ್ ಆಗಿ ಅನ್ಸುತ್ತೆ, ಆದ್ರೆ ಇದರ ಇಂಪ್ಯಾಕ್ಟ್ ಇದೆಯಲ್ಲ, ಅದು ತುಂಬಾನೇ ದೊಡ್ಡದು. ಇದರ ಅರ್ಥ ಪ್ರತಿ 16 ವಿದ್ಯಾರ್ಥಿಗಳಿಗೆ ಒಬ್ಬ ಟೀಚರ್ ಇರ್ತಾರೆ. ಇದರಿಂದ ಪ್ರತಿಯೊಬ್ಬ ಸ್ಟೂಡೆಂಟ್ ಮೇಲೂ ಪರ್ಸನಲ್ ಆಗಿ ಗಮನ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಇದೇ ಅವರ ಕ್ವಾಲಿಟಿ ಎಜುಕೇಷನ್ನ ಸೀಕ್ರೆಟ್. ಸರಿ, ಈಗ ಎರಡನೇ ಭಾಗಕ್ಕೆ ಹೋಗೋಣ. ಈಗಿನದ್ದು AI ಯುಗ ಅಲ್ವಾ? ಹಾಗಾದ್ರೆ GMU ಟೆಕ್ನಾಲಜಿ ಮತ್ತು ಹೊಸ ಬೋಧನಾ ವಿಧಾನಗಳನ್ನ ಬಳಸಿ ಕ್ಲಾಸ್ರೂಮ್ ಅನುಭವವನ್ನೇ ಹೇಗೆ ಬದಲಾಯಿಸ್ತಿದೆ ಅಂತ ನೋಡೋಣ. ಹಾಗಾದ್ರೆ ಒಂದು ಪ್ರಶ್ನೆ, GMUನಲ್ಲಿ ಒಂದು ಕ್ಲಾಸ್ ಅಂದ್ರೆ ನಿಜವಾಗ್ಲೂ ಹೇಗಿರುತ್ತೆ? ನಾವು ಅಂದ್ಕೊಂಡ ಹಾಗೆ ಟೀಚರ್ ಪಾಠ ಮಾಡೋದು, ಸ್ಟೂಡೆಂಟ್ಸ್ ನೋಟ್ಸ್ ಮಾಡ್ಕೊಳ್ಳೋದು ಅಷ್ಟೇನಾ? ಅಥವಾ ಅದಕ್ಕಿಂತ ಏನಾದ್ರೂ ಸ್ಪೆಷಲ್ ಇದೆಯಾ? ಬನ್ನಿ ನೋಡೋಣ. ಇಲ್ಲಿ ನೋಡಿ, ಪ್ರತಿಯೊಂದು ಕ್ಲಾಸ್ ಕೂಡ ಒಂದು ಸಿಸ್ಟಮ್ಯಾಟಿಕ್ ಪ್ಲಾನ್ ಪ್ರಕಾರ ನಡೆಯುತ್ತೆ. ವಾರ್ಮಪ್ನಿಂದ ಹಿಡಿದು ಕಾನ್ಸೆಪ್ಟ್, ಡೆಮೋ, ಪ್ರಾಕ್ಟೀಸ್, ಅಪ್ಲಿಕೇಶನ್, ಅಸೆಸ್ಮೆಂಟ್ ಹೀಗೆ 7 ಹಂತಗಳಲ್ಲಿ ಪಾಠ ನಡೆಯುತ್ತೆ. ಅಂದ್ರೆ ಸ್ಟೂಡೆಂಟ್ಸ್ ಕೇವಲ ಕೇಳುಗರಲ್ಲ, ಅವರು ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ವ್ಯತ್ಯಾಸ ತುಂಬಾನೇ ಸ್ಪಷ್ಟವಾಗಿದೆ. ಒಂದು ಕಡೆ ನಮ್ಮ ಹಳೆ ಕಾಲೇಜ್ಗಳ ಥರ ಲೆಕ್ಚರರ್ ಪಾಠ ಮಾಡ್ತಾರೆ, ನಾವು ಕೇಳ್ತೀವಿ ಅಷ್ಟೇ. ಇನ್ನೊಂದು ಕಡೆ GMU, ಇಲ್ಲಿ ಪ್ರಾಜೆಕ್ಟ್ ಮಾಡೋದು, ಸಿಮ್ಯುಲೇಷನ್ಗಳನ್ನ ಬಳಸೋದು, ಅಂದ್ರೆ ಮಾಡಿ ಕಲಿಯೋದು. ಇದು ಆಕ್ಟಿವ್ ಲರ್ನಿಂಗ್. ಇದು ನೋಡಿ, ಟೆಕ್ನಾಲಜಿನ ಹೇಗೆ ಬಳಸ್ಕೊಳ್ತಿದ್ದಾರೆ ಅಂತ. ವಿದ್ಯಾರ್ಥಿಗಳಿಗೆ ರಾತ್ರಿ 2 ಗಂಟೆಗೆ ಏನಾದ್ರೂ ಡೌಟ್ ಬಂದ್ರೂ ತಕ್ಷಣ ಕೇಳೋಕೆ GMU ಟ್ಯೂಟರ್ ಅನ್ನೋ AI ಫ್ರೆಂಡ್ ಇರುತ್ತೆ. ಜಾಬ್ ಇಂಟರ್ವ್ಯೂಗಳಿಗೆ ತಯಾರಿ ನಡೆಸೋಕೆ ಲಕ್ಷ್ಯ ಪೋರ್ಟಲ್ ಇದೆ. ಹೀಗೆ ಕಲಿಕೆಯ ಪ್ರತಿಯೊಂದು ಹಂತದಲ್ಲೂ AI ಇದೆ. ಸರಿ, ಕಲಿಕೆ ಆಯ್ತು. ಈಗ ದುಡ್ಡಿನ ವಿಷಯಕ್ಕೆ ಬರೋಣ, ಅಂದ್ರೆ ಬಿಸ್ನೆಸ್ ಕಡೆಗೆ. ಕ್ಲಾಸ್ ರೂಮ್ನಲ್ಲಿ ಹುಟ್ಟಿದ ಒಂದು ಐಡಿಯಾವನ್ನ ನಿಜವಾದ ಸ್ಟಾರ್ಟಪ್ ಆಗಿ ಬೆಳೆಸೋಕೆ ಈ ಯೂನಿವರ್ಸಿಟಿ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ. ಐಡಿಯಾಗಳು ತಲೆಯಲ್ಲಿದ್ರೆ ಸಾಲ್ದು, ಅದಕ್ಕೊಂದು ರೂಪ ಕೊಡ್ಬೇಕಲ್ವಾ? ಅದಕ್ಕಾಗೇ ಇರೋದು ಈ ಐಡಿಯಾ ಲ್ಯಾಬ್. ಇದು ಸುಮಾರು 15,000 ಚದರ ಅಡಿ ವಿಸ್ತೀರ್ಣದ ಒಂದು ಜಾಗ. ವಿದ್ಯಾರ್ಥಿಗಳ ಐಡಿಯಾಗಳಿಗೆ ಪ್ರೋಟೋಟೈಪ್ ರೂಪ ಕೊಡೋಕೆ ಬೇಕಾದ ಎಲ್ಲಾ ಸೌಲಭ್ಯಗಳೂ ಇಲ್ಲಿವೆ. ನಿಮಗೆಲ್ಲ ಶಾರ್ಕ್ ಟ್ಯಾಂಕ್ ಶೋ ಗೊತ್ತೇ ಇರುತ್ತೆ. ಸೇಮ್ ಅದೇ ಥರ ಇಲ್ಲಿ GMU ಲಾಂಚ್ ಪ್ಯಾಡ್ ಇದೆ. ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಬಿಸ್ನೆಸ್ ಐಡಿಯಾಗಳನ್ನ ನೇರವಾಗಿ ಇನ್ವೆಸ್ಟರ್ಸ್ ಮುಂದೆ ಪಿಚ್ ಮಾಡ್ಬೋದು. ಅವರ ಐಡಿಯಾ ಇಷ್ಟ ಆದ್ರೆ ರಿಯಲ್ ಫಂಡಿಂಗ್ ಕೂಡ ಸಿಗುತ್ತೆ. ಹಾಗಾದ್ರೆ ಇದರ ರಿಸಲ್ಟ್ ಏನು ಕೇಳಿದ್ರೆ ಖುಷಿಯಾಗುತ್ತೆ. ಈಗಾಗ್ಲೇ 20ಕ್ಕೂ ಹೆಚ್ಚು ಯಶಸ್ವಿ ಸ್ಟಾರ್ಟಪ್ಸ್ಗಳು ಇಲ್ಲಿಂದ ಹುಟ್ಕೊಂಡಿವೆ. ಇಲ್ಲಿ ಕಲಿತ ವಿದ್ಯಾರ್ಥಿಗಳೇ ಇವುಗಳನ್ನ ಶುರು ಮಾಡಿರೋದು. ಅಂದ್ರೆ ಇಲ್ಲಿ ಪದವೀಧರರು ಮಾತ್ರ ಅಲ್ಲ, ಉದ್ಯಮಿಗಳು ಕೂಡ ಹುಟ್ಕೊಳ್ತಿದ್ದಾರೆ. ಓಕೆ, ಓದೋ, ಬಿಸ್ನೆಸ್ ಎಲ್ಲ ಆಯ್ತು, ಆದ್ರೆ ಕಾಲೇಜ್ ಲೈಫ್ ಅಂದ್ರೆ ಬರೀ ಇದೆರಡೇನಾ? ಖಂಡಿತ ಇಲ್ಲ. ಹಾಗಾದ್ರೆ ಕ್ಲಾಸ್ ರೂಮ್ ಆಚೆ ಲೈಫ್ ಹೇಗಿದೆ ಇಲ್ಲಿ, ಅದನ್ನ ನೋಡೋಣ ಬನ್ನಿ. ಕ್ಯಾಂಪಸ್ ಲೈಫ್ ಇಲ್ಲಿ ಸಖತ್ ವೈಬ್ರೆಂಟ್ ಆಗಿದೆ.
ಟೆಕ್ ಫೆಸ್ಟ್ ಇಗ್ನಿಟ್ರಾನಿಂದ ಹಿಡಿದು IPL ತರನೇ ನಡೆಯೋ GM ಲೀಗ್ವರೆಗೂ, ಹಾಗೆ GMU ಐಡಲ್ ಅಂತ ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ. ಅಂದ್ರೆ ಓದಿನ ಜೊತೆಗೆ ಆಟ, ಪಾಠ, ಕಲೆ ಎಲ್ಲದಕ್ಕೂ ಇಲ್ಲಿ ಅವಕಾಶ ಇದೆ. ಅಷ್ಟೇ ಅಲ್ಲ, ಇವರ ಕ್ಯಾಂಪಸ್ ಕೂಡ ಸಾಮಾನ್ಯದ್ದಲ್ಲ. ಸತತವಾಗಿ ನ್ಯಾಷನಲ್ ಹ್ಯಾಕಥಾನ್ಗಳಲ್ಲಿ ಗೆಲುವು, ಸುಮಾರು 6,000 ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ, ಇಡೀ ಕ್ಯಾಂಪಸ್ ಸೋಲಾರ್ ಪವರಲ್ಲಿ ನಡೆಯುತ್ತೆ. ವಾವ್! ಮತ್ತು ತಮ್ಮದೇ ಆದ ಒಂದು ರೇಡಿಯೋ ಸ್ಟೇಷನ್ ಕೂಡ ಇದೆ, GMU ರೇಡಿಯೋ. ಸರಿ, ಈಗ ನಮ್ಮ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಈ ಯೂನಿವರ್ಸಿಟಿ ಹೊರಗಿನ ಪ್ರಪಂಚದ ಜೊತೆ, ಅಂದ್ರೆ ಇಂಡಸ್ಟ್ರಿ ಮತ್ತು ಸಮಾಜದ ಜೊತೆ ಹೇಗೆ ಕನೆಕ್ಟ್ ಆಗಿದೆ ಅನ್ನೋದನ್ನ ನೋಡೋಣ. ಈ ನಂಬರ್ಸ್ ನೋಡಿ ಇವರ ಇಂಡಸ್ಟ್ರಿ ಕನೆಕ್ಷನ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತಾಗುತ್ತೆ. 100ಕ್ಕೂ ಹೆಚ್ಚು ಕಂಪನಿಗಳಲ್ಲಿ ಇಂಟರ್ನ್ಶಿಪ್ಸ್, 150ಕ್ಕೂ ಹೆಚ್ಚು ಕಂಪನಿಗಳು ಪ್ಲೇಸ್ಮೆಂಟಿಗೆ ಬರುತ್ತೆ, ವರ್ಷಕ್ಕೆ 1,100ಕ್ಕೂ ಹೆಚ್ಚು ಜಾಬ್ ಆಫರ್ಸ್. ಇದು ಸುಲಭದ ಮಾತಲ್ಲ. ಆದರೆ GMUನ ಕಥೆ ಕೇವಲ ಜಾಬ್ ಕೊಡ್ಸೋದ್ರಲ್ಲೇ ಮುಗಿಯಲ್ಲ. ಅವರ ನಿಜವಾದ ಇಂಪ್ಯಾಕ್ಟ್ ಇರೋದೇ ಈ ಕ್ಯಾಂಪಸ್ ಗೇಟಿನ ಆಚೆ. ಬಹುಶಃ ಈ ಇಡೀ ವಿವರಣೆಯಲ್ಲೇ ಇದು ಅತ್ಯಂತ ಮುಖ್ಯವಾದ ವಿಷಯ. ಇವರು 2 ಹಳ್ಳಿಗಳನ್ನ ದತ್ತು ತಗೊಂಡು ಅಲ್ಲಿನ ಪ್ರತಿ ಕುಟುಂಬದ ತಿಂಗಳ ಆದಾಯವನ್ನ ಕನಿಷ್ಠ 30,000 ರೂಪಾಯಿಗೆ ತಲುಪಿಸ್ಬೇಕು ಅಂತ ಹೊರಟಿದ್ದಾರೆ. ಇದು ಶಿಕ್ಷಣದ ನಿಜವಾದ ಸಾಮಾಜಿಕ ಜವಾಬ್ದಾರಿ ಅಲ್ವಾ? ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ GM ವಿಶ್ವವಿದ್ಯಾಲಯ ಅಂದ್ರೇನು? ಇದು AI ಟೆಕ್ನಾಲಜಿ, ಬಿಸ್ನೆಸ್ ಶುರು ಮಾಡೋಕಬೇಕಾದ ಸಪೋರ್ಟ್ ಮತ್ತು ಸಮಾಜದ ಮೇಲೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್, ಈ ಮೂರನ್ನೂ ಒಟ್ಟಿಗೆ ಸೇರಿಸಿ ಒಂದು ಹೊಸ ಶಿಕ್ಷಣ ಮಾದರಿಯನ್ನೇ ರೂಪಿಸ್ತಿದೆ. ಹಾಗಾದ್ರೆ ಈ ಮಾದರಿಯನ್ನ ನೋಡಿ ಒಂದು ಯೋಚನೆ ಬರುತ್ತೆ. ನಮ್ಮ ದೇಶದ ಬೇರೆ ಶಿಕ್ಷಣ ಸಂಸ್ಥೆಗಳು ಕೇವಲ ಡಿಗ್ರಿ ಕೊಡುವುದರ ಜೊತೆಗೆ ಈ ರೀತಿ ಸಮುದಾಯಗಳನ್ನ ಕಟ್ಟೋಕೆ ಶುರು ಮಾಡಿದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯ ಭವಿಷ್ಯ ಹೇಗಿರಬಹುದು? ಇದನ್ನು ಯೋಚಿಸಬೇಕಾದ ವಿಷಯ.